ಓಂ ನಮಃ ಶಿವಾಯ. ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಸ್ನೇಹಿತರೆ. ಚಕ್ಕೆ ಮರವನ್ನು ಅನೇಕ ಔಷಧಿಗಳಿಗೆ ನಾವು ಬಳಸ್ತೀವಿ ಸ್ನೇಹಿತರೆ. ಕೆಲವು ಭಾಗಗಳಲ್ಲಿ ಗಾಯಗಳಾಗ್ತಕ್ಕಂಥ ಸಮಸ್ಯೆಗಳು, ಈ ಮಕ್ಕಳಿಗೆಲ್ಲ ಬಂದು ಕಾಲಿನಲ್ಲಿ ಮತ್ತು ಕುಂಡಿಗಳಲ್ಲಿ ಗಾಯ ಆಗ್ತಕ್ಕಂಥದ್ದು, ಹಾಗೂ ಇನ್ನು ಕೆಲವರಿಗೆ ಏನಾಗುತ್ತೆ ಅಂತಂದರೆ ಈ ಕತ್ತಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳಾಗ್ತಕ್ಕಂಥದ್ದು, ಚರ್ಮದಲ್ಲಿ ಅಲರ್ಜಿ ಆಗ್ತಕ್ಕಂಥದ್ದು, ಮತ್ತು ಚರ್ಮದಲ್ಲಿ ಗಾಯ ಆಗ್ತಕ್ಕಂಥದ್ದು, ಮತ್ತು ಗಾಯ ಆಗಿದೆ, ಆ ಗಾಯ ಕ್ಯೂ ರಕ್ತದಿಂದ ತುಂಬಿದೆ. ಇನ್ನು ಈ ಎಲ್ಲ ಸಮಸ್ಯೆಗಳಿಗೂ ಇದು ಅದ್ಭುತವಾದ ರಾಮಬಾಣ. ಕೊಬ್ಬರಿ ಎಣ್ಣೆ ಜೊತೆಯಲ್ಲಿ ಶುದ್ಧವಾದ ಕೊಬ್ಬರಿ ಎಣ್ಣೆ ಅಥವಾ ಹೊಂಗೆ ಎಣ್ಣೆ ಜೊತೆಯಲ್ಲಿ ಈ ಒಣಗಿರ್ತಕ್ಕಂಥ ಚಕ್ಕೆಯನ್ನು ಗಂಧದ ರೀತಿಯಲ್ಲಿ ತೇಯಬೇಕು. ಗಂಧದ ರೀತಿಯಲ್ಲಿ ತೇಯ್ದು ಅದನ್ನು ಹಚ್ಚಿದ್ದೇ ಆದರೆ 3-4 ದಿವಸಗಳಲ್ಲಿ ಆ ಒಂದು ಏನು ಸಣ್ಣ ಸಣ್ಣ ಅಲರ್ಜಿ ಆಗ್ತಕ್ಕಂಥ ಸಮಸ್ಯೆ ಮತ್ತು ಗಾಯ ಆಗ್ತಕ್ಕಂಥ ಸಮಸ್ಯೆ, ಕಠಿಣವಾದ ಆರೋಗ್ಯದ ಸಮಸ್ಯೆ, ಕಣ್ಣಿನ ಸಮಸ್ಯೆ ಇರತಕ್ಕಂಥವ್ರಿಗೆ, ದೃಷ್ಟಿದೋಷ ಸಮಸ್ಯೆ ಇರ್ತಕ್ಕಂಥವ್ರಿಗೂ ಕೂಡ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಇಲ್ಲಿ ಹಾಕ್ತೀವಿ. ಇನ್ನು ಮುಂದೆ ಅನೇಕ ಗಿಡಮೂಲಿಕೆಗಳು ಮತ್ತು ಅನೇಕ ಮನೆಮದ್ದುಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ವಾಚ್ ಮಾಡ್ತಾ ಇರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್.